ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂತಂದರೆ, ಒಬ್ಬೊಬ್ಬರು ಮನೇಲಿ ಒಂದೊಂದು ರೀತಿ ಪದ್ಧತಿ ಇರುತ್ತೆ ಅಲ್ವಾ. ಅದೇ ರೀತಿ ಒಂದು ಕುಟುಂಬದಲ್ಲಿ ಒಂದು ಪದ್ಧತಿ ಬೆಳೆಸ್ಕೊಂಬಂದ್ಬಿಟ್ಟಿರ್ತಾರೆ. ಏನಪ್ಪ ಅಂತಂದರೆ, ಪ್ರತಿದಿನ ತಂದೆ ಕೆಲಸವನ್ನು ಮುಗಿಸ್ಕೊಂಡು ದೇವಸ್ಥಾನದ ಬಳಿ ಹೋಗ್ತಾನೆ. ಅದೇ ಸಮಯಕ್ಕೆ ಮಕ್ಕಳು ಸಹ ಓದುವುದನ್ನು ಮುಗಿಸಿ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ. ಒಟ್ಟಿಗೆ ಅಪ್ಪ ಮಕ್ಕಳು ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬರ್ತಿರ್ತಾರೆ, ಒಟ್ಟಿಗೆ ಊಟ ಮಾಡ್ತಾ ಇರ್ತಾರೆ. ಇದು ಅವರ ಮನೆಯ ಪದ್ಧತಿಯಾಗಿರುತ್ತೆ. ಒಂದು ದಿನ ಆತ ದೇವಸ್ಥಾನದ ಬಳಿ ಹೋಗ್ತಾನೆ, ಆದರೆ ಮಕ್ಕಳು ಬರೋದೇ ಇಲ್ಲ. ಯಾಕೆ ಬರಲಿಲ್ಲ ಅಂತ ಅಂದ್ಬಿಟ್ಟು ಅವನು ಮನೆಗೆ ಹೋಗ್ತಾನೆ. ಮನೆಗೆ ಹೋದಾಗ ಆಕೆ ಹೆಂಡತಿ ಕಾಯ್ತಾ ಇರ್ತಾಳೆ. ಏನಾಯಿತು ಅಂತ ಹೇಳ್ತಾನೆ. ಏನಾಗಿಲ್ಲ, ಒಳಗಡೆ ಬನ್ನಿ ಅಂತ ಸಮಾಧಾನದಿಂದ ಕರೀತಾಳೆ. ಮಕ್ಕಳಕ್ಕೆ ಇವತ್ತು ದೇವಸ್ಥಾನಕ್ಕೆ ಬಂದಿಲ್ಲ ಅಂತ ಕೋಪ ಮಾಡ್ಕೊಳ್ತಾನೆ. ನಾನು ಹೇಳ್ತೀನಿ ಬನ್ನಿ, ಏನೋ ವಿಷಯ ಇದೆ, ನೀವು ಯಾಕೆ ತಲೆ ಕೆಡಿಸ್ಕೊಳ್ತೀರಾ, ಬನ್ನಿ ನೀವು ಊಟ ಮಾಡಿ ಬನ್ನಿ. ಮಕ್ಕಳೆಲ್ಲಿ ಊಟಕ್ಕೆ? ಇಲ್ಲ ಇಲ್ಲ, ಮಕ್ಕಳು ಊಟ ಮಾಡಿದ್ದಾರೆ, ನೀವು ಊಟಕ್ಕೆ ಬನ್ನಿ ಅಂತ ಹೇಳಿ ಊಟ ಬಡಿಸ್ತಾ, ಇವತ್ತು ನನಗೊಂದು ಗೊಂದಲ ಇದೆ, ಅದನ್ನು ನಾನು ನಿಮ್ಮ ಹತ್ರ ಕೇಳಬೇಕು, ಇದಕ್ಕೆ ನೀವು ಉತ್ತರ ಕೊಡ್ತೀರಾ ಅಂತ ಕೇಳ್ತಾಳೆ. ಹೇಳು, ಏನು ವಿಷಯ? 20 ವರ್ಷದ ಹಿಂದೆ ನನ್ನ ಅಣ್ಣ ಬಂದು ನನಗೆ ಸ್ವಲ್ಪ ಬಂಗಾರವನ್ನು ಕೊಟ್ಟಿದ್ದ. ಇಟ್ಕೋ, ಇದು ನನಗೆ ಮುಂದೆ ಯಾವತ್ತಾದರೂ ಬೇಕಾದಾಗ ಕೇಳ್ತೀನಿ ಅಂತ. ಇವತ್ತು ಇದ್ದಕ್ಕಿದ್ದ ಹಾಗೆ ಮನೆಗೆ ಬಂದುಬಿಟ್ಟು ನನ್ನ ಒಡವೆಯನ್ನು ವಾಪಸ್ ಕೊಡ್ತೀಯಾ ಅಂತ ಕೇಳ್ತಾ ಇದ್ದಾನೆ. ನಾನು ಏನು ಮಾಡಬೇಕು, ಕೊಡಬೇಕಾ ಕೊಡಬಾರ್ದಾ ಅಂತ ಕೇಳ್ತಾಳೆ. ಓ, ಅಣ್ಣ ಬಂದಿದ್ದಾನ, ಅದಕ್ಕೋಸ್ಕರನೇ ಮಕ್ಕಳು ದೇವಸ್ಥಾನಕ್ಕೆ ಬಂದಿಲ್ವಾ ಅಂತ ಆತ ಸಮಾಧಾನದಿಂದ ಇರ್ತಾನೆ. ಆಗ ಆಕೆ ಹೇಳ್ತಾಳೆ, ಅದೆಲ್ಲ ಮಾತು ಮರೆಸಬೇಡಿ, ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಈಗ ಅಣ್ಣ ಕೊಟ್ಟ ಒಡವೆಯನ್ನು ನಾನು ಕೊಡಬೇಕಾ ಕೊಡಬಾರ್ದಾ? ಆ ವ್ಯಕ್ತಿ, ಹೌದು ನೀನು ಕೊಡಬೇಕು, ಯಾಕೆ ಅಂದರೆ ಅದನ್ನು ಕೊಡಬೇಕಾದ್ರೆ ಆ ವ್ಯಕ್ತಿ ಹೇಳಿದ್ದ ಅಲ್ವಾ, ಅಂದರೆ ಅಣ್ಣ ಹೇಳಿದ್ದ ಅಲ್ವಾ, ನನಗೆ ಬೇಕಾದಾಗ ಇಸ್ಕೊಳ್ತೀನಿ, ನೀನು ಕೇವಲ ಇಟ್ಕೋ ಅಂತ ಕೊಟ್ಟಿದ್ದ ಒಡವೆನ ನೀನು ಕೊಡಲೇಬೇಕು, ಯಾವುದೇ ಕಾರಣಕ್ಕೂ ನೀನು ಇಟ್ಕೊಳ್ಳೋದಕ್ಕೆ ಬರೋದಿಲ್ಲ, ಹಾಗಾಗಿ ಕೊಡಲೇಬೇಕು ಅಂತ ಹೇಳ್ತಾನೆ. ಹಾಗಿದ್ರೆ ಕೊಟ್ಟರೆ ನಾನೇನು ತಪ್ಪು ಮಾಡಿದ ಹಾಗಲ್ಲ ಅಲ್ವಾ ಅಂತ ಮತ್ತೆ ಮರುಪ್ರಶ್ನೆ ಮಾಡ್ತಾಳೆ. ಇದೇನೇ ಇದು, ಏನೇನೋ ಮಾತಾಡ್ತಾ ಇದೆಯಲ್ಲ, ಅವ್ರು ಇಟ್ಕೋ ಅಂತ ಕೊಟ್ಟ ಮೇಲೆ ಅದು ನಮ್ಮ ವಸ್ತು ಅಲ್ಲ, ನಾವು ಕೊಡಬೇಕು, ನಾನು ಊಟ ಮುಗಿಸ್ತೀನಿ, ಅದು ಯಾವ ಒಡವೆ ತೆಗಿ, ಹೋಗಿ ಕೊಟ್ಬಿಡೋಣ ಅಂತ ಹೇಳ್ತಾನೆ. ಊಟ ಎಲ್ಲ ಆದಮೇಲೆ ಆಕೆ ತನ್ನ ಕೋಣೆಗೆ ಗಂಡನನ್ನು ಕರ್ಕೊಂಡು ಹೋಗ್ತಾಳೆ. ಕರ್ಕೊಂಡು ಹೋದಾಗ ಮಕ್ಕಳು ಮಲಗಿಬಿಟ್ಟಿರ್ತಾರೆ. ಇದೇನಿದು, ಮಕ್ಕಳು ಆಗಲೇ ಮಲಗಿಬಿಟ್ಟಿದ್ದಾರಾ, ಏನಾಯಿತು ಅಂತ ಕೇಳ್ತಾನೆ. ಆಗ ಆಕೆ ತನ್ನ ಗಂಡನ ಕೈ ಹಿಡಿದು ಹೇಳ್ತಾಳೆ, ಮಕ್ಕಳು ಮಲಗಿಲ್ಲ, ಮಕ್ಕಳು ಹೋಗಿಬಿಟ್ರು ಅಂತ. ಆತನಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗೋದಿಲ್ಲ. 1 ನಿಮಿಷ ಮೌನವಾಗ್ತಾನೆ. ಆಮೇಲೆ ಆಕೆ ಹೇಳ್ತಾಳೆ, ನೀವೇ ಹೇಳಿದ್ರಲ್ಲ, ನಮ್ಮದು ಅಲ್ಲದೆ ಇರೋದನ್ನು ಕೊಟ್ಬಿಡಬೇಕು ಅಂತ, ಇದು ಸಹ ನಮ್ಮದಲ್ಲ ಅಲ್ವಾ, ಭಗವಂತ ನಮಗೆ ಇಟ್ಕೋ ಅಂತ ಕೊಟ್ಟಿದ್ದ, ಲಾಲನೆ ಪಾಲನೆ ಮಾಡೋದಕ್ಕೆ ಕೊಟ್ಟಿದ್ದ ಅಷ್ಟೇ. ಇವತ್ತು ಅವನೇ ಕರ್ಕೊಂಡ ಅಂತ ಅಂದರೆ ಇದು ತಪ್ಪೇನೂ ಇಲ್ಲ ಅಲ್ವಾ ಅಂತ ಹೇಳ್ತಾಳೆ. ಆಗ ಗಂಡ ಹೆಂಡತಿಯ ಮುಖವನ್ನು ನೋಡ್ಬಿಟ್ಟು ಹೇಳ್ತಾನೆ, ಇದಕ್ಕೆ ನೀನು ಇಷ್ಟೊಂದು ಶಾಂತವಾಗಿ ಹೇಗಿದೆಯಾ ನೀನು ಅಂತ. ಈ ಕತೆ ಬಹಳ ದುಃಖವನ್ನು ತರ್ತಿದೆ ಅಲ್ವಾ, ಆದರೆ ಇಟ್ ಈಸ್ ಟ್ರೂ. ಅಂದರೆ ಭಗವಂತ ಎಲ್ಲ ಸಂಬಂಧಗಳನ್ನು, ಇಲ್ಲಿ ಮಕ್ಕಳು ಕೇವಲ ಉದಾಹರಣೆ ಅಷ್ಟೇ, ಪ್ರತಿಯೊಂದು ಸಂಬಂಧಗಳು ಸಹ ನಮಗೆ ಕೇವಲ ಭಗವಂತ ಇಟ್ಕೋ ಅಂತ ಕೊಟ್ಟಿರುವಂತಹ ಒಡವೆ ಇದ್ದ ಹಾಗೆ. ಅವನು ಬೇಕು ಅಂದಾಗ ಇಸ್ಕೊಂಡಾಗ ನಾವು ಅವನಿಗೆ ಬೈಯೋ ಅಧಿಕಾರ ಖಂಡಿತವಾಗ್ಲೂ ನಮಗಿರೋದಿಲ್ಲ. ಇದಕ್ಕೆ ತಕ್ಕ ಹಾಗೆ ಭಗವದ್ಗೀತೆಯಲ್ಲೂ ಸಹ ಭಗವಂತ ಒಂದು ಕಡೆ ಹೇಳ್ತಾ ಹೋಗ್ತಾನೆ, ಸಮಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋಃ ಶೀತೋಷ್ಣ ಸುಖ ದುಃಖೇಶು ಸಮಸಂಗ ವಿವರ್ಜಿತಃ ಅಂತ. ಅಂದರೆ ಸುಖ ಬರಲಿ ದುಃಖ ಬರಲಿ ಎರಡನ್ನೂ ಸಹ ನಾವು ಸಮಾನವಾಗಿ ಸ್ವೀಕಾರ ಮಾಡೋ ಮನಸ್ಥಿತಿ ಯಾರಿಗೆ ಇರುತ್ತೋ ಅಂತಹವರನ್ನು ನಾನು ಪ್ರೀತಿಸ್ತೀನಿ ಅಂತ. ಸೊ ಭಗವಂತ ಪ್ರೀತಿಸ್ತಾನೆ, ಆದರೆ ನಮಗೆ ಈ ಥರ ಕ್ವಾಲಿಟೀಸ್ನೂ ಸಹ ಕೇಳ್ತಾ ಇದ್ದಾನೆ. ಯೋಚನೆ ಮಾಡಿ, ಇದು ಸ್ವಲ್ಪ ಕಟು ಇರಬಹುದು, ಆದರೆ ಇದು ಸತ್ಯ. ಯೋಚನೆ ಮಾಡಿ. ಥ್ಯಾಂಕ್ ಯು.